ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ವೀಡಿಯೋ ನೋಡೋದನ್ನು ಮರಿಬೇಡಿ. ಸೊ ಹಾಗೆ ಮನೆ ಮುಂದೆ ಒಂದಷ್ಟು ಪಾಟ್ಗಳು ಇಟ್ಕೊಂಡಿದ್ದೆ. ಆ ಪಾಟಲ್ಲಿ ಈಗಷ್ಟೇ ರೀಸೆಂಟಾಗಿ ಹೂವು ಬಿಟ್ಟಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತಂದರೆ ತುಂಬ ದಿನ ಆಗಿತ್ತು ಈ ಗಿಡದಲ್ಲಿ ಹೂವು ಬಿಟ್ಟು. ಇತ್ತೀಚೆಗೆ ಈಗ ಫ್ಲವರ್ ಬಿಟ್ಟಿದೆ. ಸೊ ಹಂಗೇ ಮನಿ ಪ್ಲಾಂಟ್ ಕೂಡ ಒಂದೇ ಒಂದು ಎಲೆ ಹಾಕಿದ್ದೆ, ಅದು ಈಗ ಅಷ್ಟು ಉದ್ದ ಬೆಳೆದಿದೆ ನೋಡಿ. ತುಂಬ ಚೆನ್ನಾಗಿದೆ ಅಲ್ವಾ? ಮನೆ ಮುಂದೆ ಈ ಥರ ಪಾಟ್ಗಳಿದ್ದರೆ ಅದಕ್ಕೊಂದು ಕಳೆ ಇರುತ್ತೆ ಅಲ್ವಾ? ಹಾಗೆಯೇ ಬಾಗಿಲನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ಹೊಸ್ಕೊಂಡಾಯಿತು. ಹೊರ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಹೊಸ್ಲನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಯಾಕಂತಂದರೆ ಡೈಲಿ ರೂಟೀನ್ ನಾನು ಇದನ್ನೇ ಮಾಡ್ತೀನಿ. ಸೊ ಕಸ ಎಲ್ಲ ಗುಡಿಸಾದ್ಮೇಲೆ ಬಾಗಿಲನ್ನೆಲ್ಲ ತೊಳ್ಕೊಂಡು ಹಾಗೆ ನೀಟಾಗಿ ಒಂದು ಸೈಡಿಂದ ಹೊರ್ಸ್ಕೊಂಡ್ಬಿಡ್ತೀನಿ. ಯಾಕಂತಂದರೆ ಧೂಳು ಕಸ ಆಗಾಗ ಬಾಗಿಲ ಹತ್ರ ಬರ್ತಾನೆ ಇರುತ್ತೆ. ಸೊ ಹೀಗೆ ಮಾಡೋದ್ರಿಂದ ಆದಷ್ಟು ನಮ್ಮ ಬಾಗಿಲು ಕ್ಲೀನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ರಂಗೋಲಿ ಕೂಡ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ನನ್ನ ರಂಗೋಲಿಗೆ ಒಂದು ಕಮೆಂಟ್ ಕೂಡ ಹಾಕಿ. वक्षो विहारिणि मनोहर दिव्यमूर्ते श्रीस्वामिनि श्रुत जनप्रियदानशीले श्रीवेङ्कटेश दयिते तव सुप्रभात. ಈಗ ಒಂದು ಕ್ವಿಕ್ಕಾಗಿ ಈಸಿಯಾಗಿ ಒಂದು ಸೂಪರ್ ಆಗಿರುವಂಥ ಸಾಂಬಾರನ್ನ ಹಾಗೆ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು. ಈಗ ನಾನು ಮಾಡ್ತಾ ಇರುವಂಥ ರೆಸಿಪಿ ಬೇಳೆ ಮತ್ತು ಮೆಂತ್ಯ ಸೊಪ್ಪನ್ನು ಸೇರಿಸಿ ಇವಾಗ ಮಾಡ್ತಾ ಇರುವಂಥ ಸಾಂಬಾರನ್ನ ಈಸಿಯಾಗಿ ತೋರಿಸ್ಕೊಡ್ತೀನಿ. ಸೊ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು 150 ಗ್ರಾಮಷ್ಟು ತೊಗರಿಬೇಳೆನ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ಬೇಕು. ಈಗ ಈ ಟೈಮ್ನಲ್ಲಿ ನಾನಿವಾಗ ಒಂದು ದೊಡ್ಡ ಸೈಜು ಅಂದರೆ ಒಂದು ದಪ್ಪ ಸೈಜಷ್ಟು ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಟೈಮ್ನಲ್ಲಿ 2 ಟೊಮೆಟೊವನ್ನು ಕೂಡ ನಾನು ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದರ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅರಿಶಿನ ಹಾಕ್ಕೊಳ್ಳೋದ್ರಿಂದ ಒಂದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗೆ ಆಯಿಲ್ ಬೇಕಾದರೂ ಕೂಡ ಹಾಕ್ಕೋಬೋದು. ಈ ಟೈಮ್ನಲ್ಲಿ ಕುಕ್ಕರ್ನ ಮುಚ್ಚಳ ಮುಚ್ಚಿಟ್ಟು ಒಂದು 2ರಿಂದ 3 ವಿಷಲ್ ಹೊಡೆಸ್ಕೋಬೇಕು. ಹೊಡೆಸ್ಕೊಂಡ ನಂತರ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕೆ ಇಷ್ಟು ದಿನ ಆದರೂ ನಾನು ವ್ಲಾಗ್ನ ಮಾಡಿಲ್ಲ? ವ್ಲಾಗ್ ಮಾಡೋದಕ್ಕೆ ಕೆಲವು ರೀಸನ್ಗಳು ಇರ್ಬೋದು. ಸೊ ಅದನ್ನು ಎಲ್ಲ ರೀಸನ್ಸು ಕೂಡ ನಾನು ವ್ಲಾಗ್ನಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಲೈವ್ ಕೂಡ ನಾನು ಲೈವ್ನಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ, ವ್ಲಾಗ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಸಪೋರ್ಟ್ ತೊಗೊಳೋದ್ರಿಂದ ನನ್ನ ಚಾನಲ್ ಮೋನೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾಯಿದ್ದೆ. ಹಾಗೆಯೇ ನನಗೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ದಿನ ಶೂಟ್ ಮಾಡೋದ್ರಲ್ಲಿ ಟೈಮ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಬೇರೆಯವ್ರಿಗೆ ಸಪೋರ್ಟ್ ಕೊಡೋದು ತೊಗೊಳೋದು ಇದರಲ್ಲೇ ಆಗಿಬಿಡ್ತು. ಸೊ ಹಾಗೆ 1 ಮಂತ್ ನನ್ನ ಮೊಬೈಲ್ ಕೂಡ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಡಿಸ್ಪ್ಲೇ ಕೂಡ ಹೋಯಿತು. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡೆ. ಹೀಗಾಗಿ ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡಿಲ್ಲ. ಸೊ ಬನ್ನಿ ಹಾಗಾದರೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಬೇಕಲ್ವ. ಹಾಗಾದರೆ ಒಂದು ಈರುಳ್ಳಿ ಹಾಗೆ ಒಂದು ಚಿಕ್ಕ ಸೈಜು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ. ಇದರ ಜೊತೆಗೆ ಕರಿಬೇವು,
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೋಸ್ಕರ. ಸೊ ಇದಿಷ್ಟನ್ನು ಕೂಡ ಹಾಗೆ ನಾನು ಮೆಂತ್ಯ ಸೊಪ್ಪನ್ನು ಕೂಡ ತಂದು ಸೋಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಸ್ವಲ್ಪ ಅದರಲ್ಲಿ ಕಸ ಏನಾದರೂ ಇದ್ದರೆ ನೋಡಿ ತೆಗೆದು ಹಾಕಿಬಿಟ್ಟು ಹಾಗೆಯೇ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಕಟ್ ಮಾಡ್ಕೊಳ್ತಿದ್ದೀನಿ. ಯಾರು ಈಗ ಹೊಸದಾಗಿ ಅಡುಗೆನ ಕಲಿಬೇಕು ಹಾಗೂ ತುಂಬ ಈಸಿಯಾಗಿ ಕಲಿಬೇಕು ಅಂತ ಅಂದ್ಕೊಂಡಿರ್ತೀರೋ, ಸೊ ನನ್ನ ರೆಸಿಪಿ ಕೂಡ ತುಂಬ ಈಸಿಯಾಗಿರುವಂಥದ್ದು. ಸೊ ನೋಡಿ ನೀವು ಕೂಡ ಆದಷ್ಟು ಬೇಗ ಕಲ್ತ್ಕೋಬೋದು. ಸೊ ನಾನಿವಾಗ ಮೆಂತ್ಯ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಒಂದು ಬೌಲ್ನಲ್ಲಿ ನೆನೆಸು ಒಂದು 10 ನಿಮಿಷ ನೆನೆಸಿಟ್ಟು ಆನಂತರ ಒಂದು 2ರಿಂದ 3 ಸಾರಿ ತೊಳೆದಿಟ್ಕೊಂಡ್ಬಿಡ್ತೀನಿ. ಸೊ ಅದರಲ್ಲಿರುವಂಥ ಕಸಕಡ್ಡಿ ಮಣ್ಣು ಸಹ ಇರುತ್ತೆ. ಇದೆಲ್ಲ ಸಹ ಇದನ್ನು ನಾವು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅದನ್ನೆಲ್ಲ ಹೋಗಿಸ್ಬೋದು. ಮೆಂತ್ಯ ಮತ್ತು ಬೇಳೆ ಪಪ್ಪು ಇವೆರಡನ್ನು ಸೇರಿಸ್ಕೊಂಡು ನಾವು ಒಳ್ಳೆ ಸಾಂಬಾರು ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾವು ಚಪಾತಿ ಹಾಗೂ ಮುದ್ದೆ ಜೊತೆ ಇದನ್ನು ಸಹ ತಿನ್ಬೋದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ನೀವು ಕೂಡ ಯಾವತ್ತೂ ಈ ಟೇಸ್ಟನ್ನು ನೋಡಿರಲ್ಲ. ನೀವು ಸಹ ಒಂದು ಸಾರಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಹಾಗೆ ಈಗ ಮೆಂತ್ಯ ಸೊಪ್ಪನ್ನೆಲ್ಲ ನಾನು ತೊಳ್ಕೊಂಡು ಹಾಗೆ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು 2ರಿಂದ 3 ಸಾರಿ ಚೆನ್ನಾಗಿ ತೊಳೆದು ಇಟ್ಕೊಳ್ತೀನಿ. ಆನಂತರ ಇದನ್ನು ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ. ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಅಡುಗೆನ ಮಾಡ್ಕೋಬೋದು. ಸೊ ಅಷ್ಟು ಈಸಿಯಾಗಿ ಕೂಡ ನಾನು ಹೇಳಿಕೊಡ್ತೀನಿ. ನಮ್ಮ ಮನೇಲಿ ನಾನು ಇದೇ ಥರನೇ ನಾನು ಸುಲಭವಾಗಿ ಅಡುಗೆನ ಮಾಡ್ಕೊಳ್ತೀನಿ. ಸೊ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಈಗ ನಾನು ಈರುಳ್ಳಿ ಸಹ ಬಿಡಿಸ್ಕೊಳ್ತಾ ಇದ್ದೀನಿ, ಹಾಗೆ ಬೆಳ್ಳುಳ್ಳಿ ಸಹ ಒಂದೊಂದೇ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಬಿಡಿಸ್ಕೋಬೇಕಾದ್ರೆ ಈರುಳ್ಳಿಯನ್ನು ಸ್ವಲ್ಪ ನೀರಿನಲ್ಲಿ ಇಟ್ಟು ಆನಂತರ ಕಟ್ ಮಾಡೋದ್ರಿಂದ ಕಣ್ಣುರಿ ಸಹ ಕಮ್ಮಿ ಆಗುತ್ತೆ. ತುಂಬ ಖಾರ ಇರೋದ್ರಿಂದ ಆದಷ್ಟು ಬೇಗ ಕಣ್ಣಲ್ಲಿ ನೀರು ಕೂಡ ತರಿಸುತ್ತೆ ಈರುಳ್ಳಿ. ಸೊ ಹಾಗೆಯೇ ಈ ರೀತಿ ನಾನು ಬಿಡಿಸ್ಕೊಳ್ತೀನಿ. ಸಾಂಬಾರು ಜೊತೆಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಟೈಮ್ ಸಿಕ್ಕಿರಲಿಲ್ಲ. ಸೊ ಮಕ್ಕಳನ್ನ ಆದಷ್ಟು ಬೇಗ ಸ್ಕೂಲಿಂದ ಮನೆಗೆ ಕರ್ಕೊಂಡು ಬರಬೇಕಾಗಿತ್ತು. ಸೊ ಹಾಗಾಗಿ ಬೇಗನೆ ಚಕಾಚಕ್ ಅಂತ ಈ ಸಾಂಬಾರನ್ನ ನಾನು ಬೇಗನೆ ಕ್ವಿಕ್ಕಾಗಿ ಮಾಡಿಕೊಂಡೆ. ಹಾಗೆ ಇದಕ್ಕೆ ಒಂದು ಕಡ್ಡಿ ಕರಿಬೇವು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ. ಹಾಗೆ 2ರಿಂದ 3 ಬ್ಯಾಡಗಿ ಮೆಣಸು ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೋಸ್ಕರ. ಸೊ ನೀವು ಕೂಡ ಒಗ್ಗರಣೆಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನೀವೇನಾದರೂ ಬೆಳ್ಳುಳ್ಳಿನ ಜಜ್ಜದೆ ಹಾಗೆ ಹಾಕ್ಕೊಳ್ತೀನಿ ಅಂತ ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತೀನಿ. ಯಾಕಂದರೆ ಅದರಲ್ಲಿರುವಂಥ ಘಮ ಒಗ್ಗರಣೆಯಲ್ಲಿ ಬಿಟ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ಕೂಡ ಹಾಗೂ ಟೇಸ್ಟಿಯಾಗೂ ಕೂಡ ಇರುತ್ತೆ. ಕುಕ್ಕರ್ನಲ್ಲಿ ನಾನು ಬೇಳೆ ಟೊಮೆಟೊ ಇವೆರಡನ್ನು ಕೂಡ ನಾನು ಬೇಯಿಸ್ಕೊಂಡಿದ್ದೆ. ಸೊ ಅದನ್ನು ಇವಾಗ ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಹಾಗೆ ನಾನು ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಯಾವುದಾದ್ರೂ ಕಡಾಯಿ ಕೂಡ ಇಟ್ಕೊಳ್ಳಿ. ನಾನು ಕಡಾಯಿನ ಒಂದು ಇಟ್ಕೊಂಡಿದ್ದೀನಿ. ಸೊ ಯಾರು ಏನು ಅಂದ್ಕೋಬೇಡಿ, ಏನಪ್ಪ ಇವರು ಇಷ್ಟೊಂದು ಹಳೇ ಕಡಾಯಿನಲ್ಲಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೋದು. ಸೊ ಹೌದು, ನಾನು ತುಂಬ ವರ್ಷಗಳಿಂದ ನಾನು ಈ ಕಡಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಈ ಕಡಾಯಿ ಬಂದು ಸುಮಾರು ಒಂದು 15 ವರ್ಷ ಆಯಿತು ಅಂತ ಅನ್ಬೋದು. ಸೊ ಈಗಲೂ ಕೂಡ ನಾನು ಈ ಕಡಾಯಿನ ಹಳೇ ಪಾತ್ರೆಗಳಿಂದನೇ ನಾನು ಅಡುಗೆನ ಉಪಯೋಗಿಸ್ತೀನಿ. ಸೊ ಈಗೆಲ್ಲ ಟ್ರೆಂಡಿಂಗ್ ಆಗಿ ಹೊಸ ಕಡಾಯಿಗಳನ್ನ ತೊಗೊಂಡು ಅಡುಗೆ ಕೂಡ ಮಾಡ್ಕೊಳ್ತಾರೆ. ಸೊ ಹಾಗೆ ಈಗ ನಾನು ಕಡಾಯಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸಿಡಿಸ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಕಡ್ಡಿ ಕರಿಬೇವು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಗ್ಗರಣೆ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ನಾವು ಈ ರೀತಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು. ಆನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಮೆಂತ್ಯ ಸೊಪ್ಪು ಏನಿದೆ ಇದನ್ನು ನಾನು ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಸೇರಿಸ್ಕೊಳ್ಳೋದ್ರಿಂದ ಆದಷ್ಟು ತುಂಬ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ಸೊ ಮೆಂತ್ಯ ಸೊಪ್ಪು ಎಣ್ಣೆನಲ್ಲೇ 50% ಬೆಂದೋಗಿರುತ್ತೆ. ಸೊ ನೀವು ನೀರಿನಲ್ಲಿ ಬೇಯಿಸೋ ಅವಶ್ಯಕತೆ ಇರೋದೇ ಇಲ್ಲ. ಜೊತೆಗೆ ಬೇಳೆ ಜೊತೆ ಬೇಯಿಸೋ ಅವಶ್ಯಕತೆಯೇ ಇರೋದಿಲ್ಲ. ಒಗ್ಗರಣೆನಲ್ಲೇ ಈಗ ನಾನು ಬೇಳೆ ಹಾಗೂ ಈ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು
ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಬೇಯಿಸಿರುವಂಥ ತೊಗರಿಬೇಳೆ ಏನಿದೆ, ಇವಾಗ ನಾನು ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಆನಂತರ ಇದಕ್ಕೆ ನೀರನ್ನ ಹಾಕ್ಕೊಳ್ಳಿ. ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ಏನಿದೆ ಅದನ್ನು ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಆದಷ್ಟು ಕಡಿಮೆ ಕ್ವಾಂಟಿಟಿಯಾಗಿ ಸಾಂಬಾರು ಪುಡಿನೋ ಇಲ್ಲ ಚಿಲ್ಲಿ ಪೌಡ್ರೋ ಸೇರಿಸ್ಕೊತೀನಿ ಅಂತ ಅಂದ್ರೂ ನೀವು ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ನನಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಕೂಡ ಸೇರಿಸ್ಕೊಳ್ತಿದ್ದೀನಿ. ಸೊ ತುಂಬ ಗಟ್ಟಿಯಾಗಿರೋದು ಬೇಕಾಗಿಲ್ಲ. ಸೊ ನಿಮಗೇನಾದ್ರು ಗಟ್ಟಿ ಬೇಕು ಅಂತ ಅನಿಸಿದ್ರೆ ನೀರನ್ನು ಆದಷ್ಟು ಕಡಿಮೆಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋದಕ್ಕೆ ಒಂದು 10 ನಿಮಿಷನಾದರೂ ಕುದಿಸ್ಕೊಳ್ಳಿ, ಇಲ್ಲ ಒಂದು 5 ನಿಮಿಷನಾದರೂ ಕುದಿಸ್ಕೊಂಡು ಗಟ್ಟಿಯಾಗಿ ಸಾಂಬಾರು ಬೆಂದಿರುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೊತಿದ್ದೀನಿ. ಹಾಗೆಯೇ ಈ ಕಡೆ ನಾನು ಅಕ್ಕಿ ಕೂಡ ಹಾಕ್ಕೊಬಿಡೋಣ ಅಂತ ಹೇಳಿಬಿಟ್ಟು ಹೇಗಿದ್ದರೂ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಮಾಡೋಣ ಅಂತ ಹೇಳಿ ಒಂದು ಗ್ಲಾಸಷ್ಟು ಅಕ್ಕಿಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಈಗ ಎರಡರಿಂದ 3 ವಿಷಲ್ಲು ಕೂಗಿಸ್ಕೊಂಡ್ಬಿಡ್ತೀನಿ. ಸೊ ಹಾಗೆ ಪಕ್ಕದಲ್ಲಿ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗುತ್ತೆ. ಹಾಗೆ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಆಯಿತು. ಈಗ ಮಕ್ಕಳು ಕೂಡ ಮನೆಗೆ ಬಂದಿರೋದ್ರಿಂದ ಹಾಗೆ ಬಿಸಿ ಬಿಸಿ ರೈಸ್ ಹಾಗೂ ಮೆಂತ್ಯ ದಾಲ್ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕೂಡ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಈಗ ನಾನು ಕೂಡ ಟೇಸ್ಟ್ ನೋಡ್ತೀನಿ. ಸೊ ಮಕ್ಕಳಿಗೂ ಕೊಟ್ಟು ಹಾಗೆ ನಾನು ಕೂಡ ಈಗ ಊಟ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ತಿಳಿಸ್ತಾ ಇಲ್ಲಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.